ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡದೊಳಗೆ ತಾನಿಲ್ಲದಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ನೋಟದೊಳಗೆ ತಾನಿಲ್ಲದಿರಬೇಕು. ನಮ್ಮ ಕೂಡಲ ಸಂಗಮ ದೇವರ ನನವತ್ತ ನೆನೆದಂತಿರಬೇಕು. ಹೀಗೆ ಎಲ್ಲಾ ಕೆಲಸಗಳನ್ನ ಮಾಡಿಯೂ ಮಾಡದಂತಿರು ನಾವು ಒಂದ್ ಕಡೆ ಇದ್ರೆ ಏನೂ ಕೆಲಸ ಮಾಡದೆ ಇವತ್ತು ಸುಮ್ಮನೆ ಜನರ ಭಾವನೆಗಳ ಜೊತೆ ಇವತ್ತು ಚೆಲ್ಲಾಟವಾಡುತ್ತಿರುವಂತಹ ಈ ಬಿಜೆಪಿ ಸರ್ಕಾರವನ್ನ ಇವತ್ತು ನಾವು ಕಿತ್ತು ಹಾಕಬೇಕಾಗಿದೆ. ಅಭಿವೃದ್ಧಿ ಪರವಾಗಿ ಒಯ್ಯುವಂತದ್ದು, ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲಾ ಜಾತಿ ವರ್ಗ ಜನರ ಪರವಾಗಿ ಹೋಗುವಂತ ಸರ್ಕಾರ ಇವತ್ತು ತರುವ ಮುಖಾಂತರ ಮುಂದಿನ 2023ರಲ್ಲಿ ನಾವು 140ರಿಂದ 150 ಸೀಟ್ಗಳನ್ನು ಗೆದ್ದು ಜನರ ಸೇವೆಯನ್ನು ಮಾಡಬೇಕಾಗಿದಂಥದ್ದು. ಅದಕ್ಕೆ ನಾವೆಲ್ಲರೂ ಕೂಡ ಜನರನ್ನ ಬದುಕನ್ನು ಕಟ್ಟುವಂತಹ ಕೆಲಸ ಮಾಡ್ತಿದ್ದೀವಿ. ಅವರು ಜನರ ಭಾವನೆಗಳನ್ನ ಕೆರಸಿ ರಾಜಕಾರಣ ಮಾಡ್ತಾರೆ, ಭಾವನೆಗಳ ಜೊತೆ ಚೆಲ್ಲಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮದು ಬದುಕಿನ ಹೋರಾಟ, ಬದುಕಿಗಾಗಿ ಹೋರಾಟ. ಅವ್ರದ್ದು ಭಾವನೆಗಳ ಜೊತೆಗೆ ಚೆಲ್ಲಾಟವಾಡುವಂಥವ್ರು. ಅದಕ್ಕೆ ನಾವು ಸಕಾರಾತ್ಮಕ ರಾಜಕಾರಣವನ್ನು ಮಾಡ್ತೇವೆ, ನಕಾರಾತ್ಮಕ ರಾಜಕಾರಣವನ್ನು ಮಾಡಂಗಿಲ್ಲ. बहुत बहुत शुभकामनाएं देते हुए अपनी वाणी को विराम दूंगा. ಕಾಂಗ್ರೆಸ್ ಪ್ರಚಾರ ಇಲ್ಲಿಂದ ಮನೆ ಮನೆಗೂ ಮುಟ್ಟುವಂತ ಕೆಲಸವನ್ನ ನೀವೆಲ್ಲ ಸೇರಿ ಕಾರ್ಯಕರ್ತರು ತೆಗೆದುಕೊಂಡು ಹೋಗಬೇಕು. ಎಂಬಿ ಪಾಟೀಲ್ ರವರ ಮುಖಂಡತ್ವದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಬಂದು ಈ ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ಎಂಬಿ ಪಾಟೀಲ್ಗೆ ನೀವು ಎಲ್ಲರೂ ಕೂಡ ಸಹಕಾರವನ್ನ ಬೆಂಬಲವನ್ನ ಕೊಡಬೇಕು. ನನ್ನ ಬೆಂಬಲ ಸಹಕಾರನೂ ಕೂಡ ಎಂಬಿ ಪಾಟೀಲ್ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಶುಭವಾಗಲಿ ಅಂತ ಹಾರೈಸಿ, ನಾನು ಡೆಲ್ಲಿಯಿಂದ ವಿಶೇಷವಾಗಿ ಬಂದಿದ್ದು ಎಂಬಿ ಪಾಟೀಲರ ಕಾರ್ಯಕ್ರಮಗೋಸ್ಕರ ಮತ್ತು ಕಾಂಗ್ರೆಸ್ ಪಕ್ಷದ ಈ ಒಂದು ಪ್ರಚಾರ ಸಮಿತಿಯ ಅವರು ಈ ಅಧ್ಯಕ್ಷಗಿರಿಯ ಚುಕ್ಕಾಣಿಯನ್ನ ಹಿಡಿತಾ ಇದ್ದಾರೆ. ಇದರಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳಿ ಬಂದಿದ್ದೇನೆ. ಎಂಬಿ ಪಾಟೀಲ್ ಅವರು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಅವ್ರಿಗೆ ಶುಭವಾಗಲಿ, ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೊಡ್ಲಿ ಅಂತ ಹೇಳಿ ಆಸ್ತಿ ಅವ್ರಿಗೆ ಶುಭ ಕೋರಿ, ಅಭಿವೃದ್ಧಿ ಪರವಾಗಿ ಒಯ್ಯುವಂತದ್ದು, ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲಾ ಜಾತಿ ವರ್ಗ ಜನರ ಪರವಾಗಿ ಹೋಗುವಂತ ಸರ್ಕಾರ ತರುವ ಮುಖಾಂತರ ಮುಂದಿನ 2023ರಲ್ಲಿ ನಾವು 140ರಿಂದ 150 ಸೀಟ್ಗಳನ್ನು ಗೆದ್ದು ಜನರ ಸೇವೆಯನ್ನು ಮಾಡಬೇಕಾಗಿದಂಥದ್ದು.